Hi friends, welcome back to Sushmita Shetty YouTube channel. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಡಿಫ್ರೆಂಟ್ ಆಗಿರೋ ಕ್ವಿಕ್ ಆಗಿ ಮಾಡೋ ಒಂದು ಈಸಿ ರೆಸಿಪಿನ ಹೇಳ್ಕೊಡ್ತೀನಿ. ಇದನ್ನ ತುಂಬ ಜನ ಗೊತ್ತಿರಲ್ವೋ ನನಗೆ ಗೊತ್ತಿಲ್ಲ. ಇದನ್ನ ಸಪ್ತಗೆ ಅಂತ ಹೇಳ್ತಾರೆ. ಅವರೇ ಬೇಳೆಯಿಂದ ಮಾಡುವಂತಹ ಸಾಂಬಾರಿದು. ಎಷ್ಟು ಸಿಂಪಲ್ ಆ್ಯಂಡ್ ಈಸಿ ಅಂತಂದರೆ ನೀವು ಟೇಸ್ಟ್ ತಿಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಹಾಗಾದರೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲನೇದಾಗಿ ಇಲ್ಲಿ ನಾನು 1/4 kg ಅವರೇ ಬೇಳೆನ ತೊಗೊಂಡಿದ್ದೀನಿ. ಅಪ್ರಾಕ್ಸಿಮೇಟ್ಲಿ ಇದು 2 ಹಿಡಿಯಷ್ಟು ಅವರೇ ಬೇಳೆ ಇದೆ. ಸೊ ಅಷ್ಟು ಅವರೇ ಬೇಳೆನ ನಾನಿಲ್ಲಿ ತೊಗೊಂಡಿದ್ದೀನಿ. ಈ ಅವರೇ ಬೇಳೆನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀಟಾಗಿ ವಾಶ್ ಆಗಿದ ನಂತರ ಇದಕ್ಕೆ ಕುಕ್ಕರಲ್ಲಿ ತೊಗೊಂಡಿರೋ ಅವರೇ ಬೇಳೆಗೆ ನಾನು ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ. ಬೆಳ್ಳುಳ್ಳಿ ನೀವು ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು. ಬೆಳ್ಳುಳ್ಳಿ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಸಾಂಬಾರಿಗೆ. ಸೊ ನಾನು ಇಷ್ಟು ಪ್ರಮಾಣದಲ್ಲಿ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೇ ಫ್ರೆಂಡ್ಸ್, ಇನ್ನೇನು ಹಾಕೋದಿಲ್ಲ. ನಂತರ ನಾವು ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ನೀರನ್ನ ನೋಡಿಬಿಟ್ಟು ಇನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಆ್ಯಡ್ ಮಾಡ್ಕೊಳ್ಳಿ. ಯಾಕಂತಂದರೆ ಬೇಳೆ ಕಂಪ್ಲೀಟಾಗಿ ಬೇಯಬೇಕು. ಅದಕ್ಕೆ ನಿಮಗೆ ಎಷ್ಟು ಬೇಕೋ ನೀರನ್ನ ನೋಡಿಬಿಟ್ಟು ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ. ಸೊ ನೀರು ಆ್ಯಡ್ ಮಾಡಿದ ನಂತರ ನಾವು ನೆಕ್ಸ್ಟು ಸ್ಟವ್ ಮೇಲೆ ಕುಕ್ಕರ್ನ ಇಡೋಣ. ಕುಕ್ಕರ್ನ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಇದನ್ನು ನಾನು ಅರೌಂಡ್ 5ರಿಂದ 6 ವಿಷಲ್ ಬಿಡ್ತೀನಿ. ಅಷ್ಟೊತ್ತಿಗೆ ಕಾಳು ಕಂಪ್ಲೀಟಾಗಿ ಬೆಂದಿರುತ್ತೆ. ಸೊ ನಮಗೆ ಕಂಪ್ಲೀಟಾಗಿ ಕಾಳು ಬೇಯಲೇಬೇಕು ಇಲ್ಲಿ. ಫ್ರೆಂಡ್ಸ್, ಬೇಳೆನ ಬೇಯಕ್ಕೆ ಇಟ್ಟಿದ್ದೀವಿ. ಅದ್ರ ಜೊತೆಗೆ ಸೈಡಲ್ಲಿ ನಾನು ಒಗ್ಗರಣೆಗೆ ಏನೇನು ಐಟಮ್ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. 4 ಈರುಳ್ಳಿ ತೊಗೊಂಡಿದ್ದೀನಿ. 1 ಫುಲ್ ಬೆಳ್ಳುಳ್ಳಿನ ತೊಗೊಂಡು ಸುಲ್ಕೊಂಡು ಜಜ್ಕೊಂಡು ಇಟ್ಕೊಂಡಿರೋದು, ಮತ್ತು ಸ್ವಲ್ಪ ಕೊತ್ತಂಬರಿ, ಕರಿಬೇವಿನ ಸೊಪ್ಪು, ಮತ್ತು 6ರಿಂದ 7 ಮೆಣಸಿನ್ಕಾಯಿ. ನಿಮಗೆ ಎಷ್ಟು ಖಾರ ಬೇಕೋ ಅದನ್ನು ನೋಡಿಕೊಂಡು ಹಸಿಮೆಣಸಿನ್ಕಾಯಿನ ತೊಗೊಳ್ಳಿ. ಮತ್ತು ಸ್ವಲ್ಪ ಕಾಯಿ ತುರಿನ ತೊಗೊಂಡಿದ್ದೀನಿ. ಕಾಯಿನ ತುರಿದ್ಬಿಟ್ಟು ತೊಗೊಂಡಿದ್ದೀನಿ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಅಷ್ಟೇ ಬೇಕಾಗಿರೋದು. 6 ವಿಷಲ್ ಬಿಟ್ಟಾಗಿದೆ. ನಾನು ಇವಾಗ ಕುಕ್ಕರ್ನ ತೆಗಿತಾ ಇದ್ದೀನಿ. ನೋಡಿ, ಫುಲ್ ಬೆಂದಿದೆ ಇದು. ಇದನ್ನ ನಾವು ಇವಾಗ ಮಸ್ಕೊಳ್ಬೇಕು. ಚೆನ್ನಾಗಿ ಬೇಯಿಸ್ಕೊಂಡಿದಾಗಿದೆ. ಇವಾಗ ಮಸ್ಕೊಳ್ಳೋಣ ಬನ್ನಿ. ಇನ್ನೊಂದೇನಂತಂದ್ರೆ ಇದರಲ್ಲಿ ಫಸ್ಟ್ ಮಸ್ಯಕ್ ಮುಂಚೆ ನೋಡ್ಕೊಳ್ಬೇಕು ನೀರಿನ ಅಂಶ ಏನಾದ್ರೂ ಇದೆಯಾ ಅಂತ. ಇಲ್ಲಿ ನೋಡಬಹುದು ನೀರಿನ ಅಂಶ ಇದೆ. ಈ ನೀರನ್ನ ನಾವು ವೇಸ್ಟ್ ಮಾಡದೆ ಇದನ್ನೇನೆ ಒಗ್ಗರಣೆ ಹಾಕೊಳ್ಳಕ್ಕೆ ಇದನ್ನ ನಾವು ಹೆಚ್ಚಿಗೆ ನೀರು ಹಾಕೊಳ್ತೀವಲ್ವ ಸಾಂಬಾರ್ಗೆ, ಅದನ್ನ ಈ ನೀರ್ನೇ ಬಳಸ್ಕೊಳ್ಬಹುದು. ಸೊ ಒಳ್ಳೆ ಟೇಸ್ಟ್ ಸಿಗತ್ತೆ ನಮ್ಗೆ. ನೋಡಿ, ನೀವು ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಕಾಣಿಸ್ತಾ ಇದೆ. ನಾನು ಇದನ್ನ ಬಸ್ಕೊಳ್ತೀನಿ ಫ್ರೆಂಡ್ಸ್. ನೋಡಿ, ಬಸ್ಕೊಳ್ತಾ ಇದ್ದೀನಿ ನೀಟಾಗಿ. ಫ್ರೆಂಡ್ಸ್ ನೋಡಿ, ಮಸೆಗುಂಡಿದೆ, ಹಳೇದು ತುಂಬಾ. ನಾನು ಇದರಲ್ಲಿ ಇವಾಗ ಮಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಮಸ್ಕೊಳ್ಳೋದು ಅಂತಂದ್ರೆ ಏನೂ ಇಲ್ಲ, ಜಸ್ಟ್ ಸ್ಮ್ಯಾಶ್ ಮಾಡಬೇಕು. ಫ್ರೆಂಡ್ಸ್ ನೋಡಿ, ಚೆನ್ನಾಗಿ ಈ ತರ ನಾವು ಮಸ್ಕೊಳ್ಳೋಣ. ಸ್ಮ್ಯಾಶ್ ಮಾಡ್ಕೊಂಡಿದ್ದ ನಂತರ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಒಗ್ಗರಣೆಗೆ ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ 4 ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡಿದ ನಂತರ ಅದು ಚೆನ್ನಾಗಿ ಕಾದ್ಮೇಲೆ ನಾನು ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಸಾಸಿವೆ ಸಿಡ್ದಿದ ನಂತರ ನಾವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಏನು ಹಾಕ್ಕೋಬೇಕು ಅಂತಂದರೆ, ನಾನು ನೆಕ್ಸ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಹಾಕಿದ ನಂತರ ನಾವು ಹಸಿ ಮೆಣಸಿನ್ಕಾಯಿನ ಹಾಕೋಣ. ಸ್ವಲ್ಪ ಚೆನ್ನಾಗಿ ಹೂರಾಡ್ಕೊಳ್ಳೋಣ ಫ್ರೆಂಡ್ಸ್. ಹಸಿಮೆಣಸಿನಕಾಯಿ ಆಗಿದ ನಂತರ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಗಿದ ನಂತರ ನಾವು ಈರುಳ್ಳಿನ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದೇ ಯಾವುದೇ ಸಾಂಬಾರ್ಗೆ ಏನಕ್ಕೆ ಆಗಲಿ ಸ್ವಲ್ಪ ಗೋಲ್ಡನ್ ಬ್ರೌನಿಶ್ ಕಲರ್ ಬರಬೇಕು ಈರುಳ್ಳಿ. ಅಲ್ಲಿವರೆಗೂ ನಾವು ಅದನ್ನ ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗಿದೆ. ನಾನು ಇವಾಗ ಸಾಕು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ತುರಿ ಜೊತೆಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಆ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದು ಸ್ವಲ್ಪ ಫ್ರೈ ಆದ್ಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಜಾಸ್ತಿ ಫ್ರೈ ಮಾಡಬೇಕು ಅಂತ ಏನಿಲ್ಲ, ಇಷ್ಟ ಆದ್ರೆ ಸಾಕು.
ಫ್ರೆಂಡ್ಸ್, ನಾವು ಬೇಯಿಸ್ಕೊಂಡಿರೋ ಅವರೇ ಬೇಳೆ ಏನಿತ್ತು ಅದನ್ನು ಕಂಪ್ಲೀಟಾಗಿ ನಾನಿಲ್ಲಿ ಮಸ್ಕೊಂಡಿದ್ದೀನಿ, ಅಂತಂದರೆ ಸ್ಮ್ಯಾಶ್ ಮಾಡಿದ್ದೀನಿ. ಕಾಳು ಕೈಗೆ ಸಿಗುವಷ್ಟು ಒಂದೆರಡು ಇರಬೇಕು ಅಷ್ಟೇ, ಮಿಕ್ಕಿದೆಲ್ಲ ಕಂಪ್ಲೀಟಾಗಿ ಸ್ಮ್ಯಾಶ್ ಮಾಡಿರಬೇಕು. ಅದನ್ನು ನಾನು ಇಲ್ಲಿ ಒಗ್ಗರಣೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಬಿಟ್ಟು ಮತ್ತೆ ಸ್ವಲ್ಪ ಅದನ್ನು ಹಂಗೆ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಜೊತೆ ನಾವು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ, ನಿಮಗೆ ಗಟ್ಟಿ ಬೇಕಾದರೆ ಗಟ್ಟಿ, ಇಲ್ಲ ತೆಳು ಬೇಕಾದರೆ ತೆಳು, ಆ ಥರ ನೀರನ್ನ ಮಿಕ್ಸ್ ಮಾಡ್ಕೊಳ್ಬೋದು. ಇದಕ್ಕೆ ನಿಮಗೆ ಗಟ್ಟಿಯಾಗಿ ತಿಂದ್ರೇ ತುಂಬ ಚೆನ್ನಾಗಿರುತ್ತೆ, ಗಟ್ಟಿ ಇದ್ರೇ ಸಾಂಬಾರು. ಬಟ್ ಕುದಿತಾ ಕುದಿತಾ ಮತ್ತೆ ಇನ್ನೂ ಗಟ್ಟಿ ಆಗ್ತಾ ಹೋಗುತ್ತೆ. ಸೊ ನೋಡಿಬಿಟ್ಟು ಸ್ವಲ್ಪ ಜಾಸ್ತಿಯಲ್ಲಿ ಕ್ವಾಂಟಿಟಿಯಲ್ಲಿ ನೀರು ಹಾಕ್ಕೊಳ್ಳಿ. ಫ್ರೆಂಡ್ಸ್, ನೀರು ಹಾಕಿದ ನಂತರ ಸ್ವಲ್ಪ ಕುದಿಯೋಕ್ಕಿಟ್ಟಾಗ ನಾವು ಅದನ್ನು ಗೂರಾಡ್ಕೊಳ್ತಾ ಇರಬೇಕು, ಇಲ್ಲ ಅಂತಂದರೆ ತಳ ಇಟ್ಕೊಂಡು ಸೀದೋಗ್ಬಿಡತ್ತೆ. ಯಾಕಂತಂದರೆ ಇದು ಕಾಳಲ್ವಾ, ಸ್ವಲ್ಪ ಗಟ್ಟಿ ಮಿಶ್ರಣ ಇರೋದ್ರಿಂದ ಬೇಗ ತಳ ಇಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅಂತಂದರೆ ಒತ್ತೋಗೋದು, ಸೀದೋಗೋದು ಅಂತ ಹೇಳ್ತಾರಲ್ವ, ಅದನ್ನು ನಾವು ತಳ ಇಟ್ಕೊಳ್ಳೋದು ಅಂತ ಹೇಳ್ತೀವಿ, ಅದು ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಆಫನ್ ಆಗಿ ಗೂರಾಡ್ತಾ ಇರಿ. ಗೂರಾಡಿ ಒಂದು 2-3 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿಸಿದ್ರೆ ನಮಗೆ ಟೇಸ್ಟಿಯಾದ ಸಪ್ತಗೆ, ಯೂನಿಕ್ ಸಾಂಬಾರ್ ಸವಿಯಲು ಸಿದ್ಧ. ಫ್ರೆಂಡ್ಸ್, ಇವಾಗ ಕಂಪ್ಲೀಟಾಗಿ ನಮ್ಮ ಸಪ್ತಗೆ ರೆಡಿ ಆಗಿದೆ. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನಿಮ್ಮನೆಯಲ್ಲೂ ಮಾಡ್ತಾ ಇದ್ರೆ ಅದನ್ನು ನೀವೇನಂತ ಕರಿತೀರಾ ಅಂತ ಹೇಳಿ ನನಗೆ ಇದನ್ನು ಸಪ್ತಗೆ ಅಂತ ನಾವು ಹೇಳ್ತೀವಿ. ನೀವು ನಿಮ್ಮನೆಯಲ್ಲೂ ಮಾಡ್ತೀರಾ, ಮಾಡೋ ಹಾಗಿದ್ರೆ ನೀವು ಏನಂತ ಇದನ್ನ ಸಾಂಬಾರನ್ನ ಹೇಳ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ನನಗೆ ತಿಳಿಸಿ, ಓಕೆನಾ. ಇದನ್ನ ಇವಾಗ ನಾವು ಸವಿಯೋಣ ಬನ್ನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನಂಗೆ ಬಾಯಲ್ಲಿ ಆಲ್ರೆಡಿ ನೀರು ಬರ್ತಾ ಇದೆ. ಇದನ್ನ ಅನ್ನ ಜೊತೆ, ಮುದ್ದೆ ಜೊತೆ, ಯಾವುದ್ರ ಜೊತೆ ಬೇಕಾದರೂ ಈಸಿಯಾಗಿ ತಿನ್ಬೋದು. ಮುದ್ದೆ ಜೊತೆ ನಾವು ಈಗ ಈ ಸಪ್ತಗೆ ಸಾಂಬಾರನ್ನ ಸವಿಯೋಣ ಬನ್ನಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೆಸಿಪಿನ ಹೇಳ್ಕೊಡ್ಬೇಕು ಅಂತಲೂ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.